ಮತ್ತೊಂದ್ ಕಡೆ ಫಾರಿನ್ ಟೂರ್ ಹೋಗ್ತೀವಿ ಅಂತ ಕುಣಿತಾ ಇದ್ದ ಕಾಂಗ್ರೆಸ್ ಶಾಸಕರು ಸದ್ಯ ಗಪ್ಚುಪ್ ಅಂತಿದ್ದಾರೆ. ಕೆಲವರು ನಾವು ಫುಲ್ ಬ್ಯುಸಿ ಅಂತಿದ್ರೆ, ಇನ್ನು ಕೆಲವರು ಹೋಗೋದು ಬೇಡವೋ, ಹೋದ್ರೆ ನಮ್ ಬುಡಕ್ ಅದೇನ್ ಬರುತ್ತೋ ಅನ್ನೋ ಆತಂಕದಲ್ಲಿ ಇದ್ದಂತ ರೀತಿಯ ಕಂಡು ಬರ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಕೈ ಟೂರ್ ಪ್ಲಾನ್ ತೂಗುಯ್ಯಾಲೆಯಲ್ಲಿದೆ. ಕಾಂಗ್ರೆಸ್ ಕೋಟೆಯಲ್ಲಿ ಪಟ್ಟಕ್ಕಾಗಿ ಚದುರಂಗದಾಟ ಜೋರಾಗಿ ನಡೀತಿದೆ. ಅಲ್ಲೊಬ್ರು ಇಲ್ಲೊಬ್ರು ಕಡ್ಡಿಗೀಚಿ ಸಿಎಂ ಬದಲಾವಣೆ ಬಾಂಬ್ ಸ್ಫೋಟಿಸ್ತಾನೆ ಇದ್ರು. ಇದೀಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ಬಳಿಕ ಕೈಕೋಟೆಯಲ್ಲಿ ಕಂಪನ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಹೈಕಮಾಂಡ್ ಅದ್ಯಾವ ಸಂದೇಶ ಕೊಡುತ್ತೋ ಅನ್ನೋ ಟೆನ್ಷನ್ ಎಲ್ಲರನ್ನೂ ಕಾಡ್ತಿದೆ. ಈ ನಡುವೆ ವಿದೇಶಕ್ಕೆ ಹಾರಲು ತಾಮೊಂದು ನಾಮೊಂದು ಅಂತಿದ್ದ ಕೈ ಶಾಸಕರು ಈಗ ಒಬ್ಬೊಬ್ಬರಾಗಿ ಹಿಂದೇಟು ಹಾಕ್ತಿದ್ದಾರೆ. ವಿದೇಶ ಪ್ರವಾಸಕ್ಕೆ ಹೋಗೋಣವಾ ಬೇಡ್ವಾ? ಹೈಕಮಾಂಡ್ ಬುಸುಗುಟ್ಟಿದ ಬೆನ್ನಲ್ಲೇ ಶಾಸಕರು ಗಪ್ಚುಪ್. ಪಕ್ಷದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿ ನಡೀತಿರೋ ಹೊತ್ತಲ್ಲೇ ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ರು. 50ಕ್ಕೂ ಹೆಚ್ಚು ಶಾಸಕರು ಫಾರಿನ್ ಟೂರ್ ಹೋಗಲು ಕೈಯಲ್ಲಿ ಲಗೇಜ್ ಹಿಡ್ಕೊಂಡು ತುದಿಗಾಲಲ್ಲಿ ನಿಂತಿದ್ರು. ಆದ್ರೆ ಯಾವಾಗ ಈ ವಿಷಯ ಕಿವಿಗ್ ಬೀಳ್ತಿದ್ದಂತೆ ಹೈಕಮಾಂಡ್ ವಿದೇಶ ಪ್ರವಾಸದ ಇನ್ಸೈಡ್ ಅಜೆಂಡಾ ಕೇಳ್ತೋ, ಆಗ್ಲೇ ನೋಡಿ ಟೂರು ಅಂತಿದ್ದ ಒಬ್ಬೊಬ್ಬರೇ ಶಾಸಕರು ಇಲ್ಲಪ್ಪ ನಾನು ಹೋಗಲ್ಲ, ನಾನ್ ಫುಲ್ ಬಿಸಿ ಬರಲ್ಲ ಅಂತ ಮೈಗೆ ಎಣ್ಣೆ ಹಚ್ಕೊಂಡವರಂತೆ ಜಾರ್ಕೊಳ್ತಿದ್ದಾರೆ. ಫಾರಿನ್ ಟೂರ್ ಮಾಡುವಂಥದ್ದು ಕೆಲವು ಕಮಿಟಿಯಿಂದ ಹೋಗ್ತಾ ಇದ್ದಾರೆ. ಅದು ಕೆಲವು ನಮ್ಮ ಕಮಿಟಿಯಿಂದ ಅಂಥದ್ದು ಯಾವುದೂ ನಿರ್ಧಾರ ಆಗಿಲ್ಲ. ಅಂತ ಕೆಲವು ಕಮಿಟಿಯಿಂದ ಹೋಗುವಂಥದ್ದು. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಲಾಂಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯಿತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅದು ದೊಡ್ಡ ಸುದ್ದಿ ಆಗತ್ತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತ ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಇಲ್ಲ, ಫಾರಿನ್ ಟೂರು ನನಗೂ ಕೂಡ ಅದು ಎಲ್ಲ ಅನೇಕ ಎಮ್ ಎಲ್ ಎಗಳು ಮೊನ್ನೆ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಫಾರಿನ್ಗೆ ಹೋಗೋಣ ಅಂತಕ್ಕಂಥ ಚರ್ಚೆ ಬಂತು. ನನಗೂ ಆಹ್ವಾನಿಸಿದ್ರು. ಆದರೆ ನನಗೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಂದ ಇರೋದ್ರಿಂದ ನಾನು ಬರಲ್ಲ ಅಂತಕ್ಕಂಥದ್ದು ಹೇಳಿದ್ದೆ. ದೆಹಲಿ ಟೂರ್ ಮುಗಿಸಿ ಬಂದ ಕೆಪಿಸಿಸಿ ಅಧ್ಯಕ್ಷರ ಬಳಿ ನಿಮ್ ಪಕ್ಷದ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅಂತ ಕೇಳಿದ್ರೆ ನನ್ಗೇನೂ ಗೊತ್ತಿಲ್ಲ, ಕಳಿಸ್ತಿರೋರು ಏನು ಹೇಳಿಲ್ಲ ಅಂದ್ರು. ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಯನದ ಪ್ರವಾಸ ಅಷ್ಟೇ ಬಿಡಿ ಅಂತ ಸ್ಪಷ್ಟನೆ ಕೊಟ್ರು. ತಾವೇನಾದ್ರೂ ವರದಿ ಪಡೆದುಕೊಂಡಿದ್ದೀರಾ? ನನಗೇನು ವರದಿನೂ ತಾನು ತಗೊಂಡಿಲ್ಲ, ನಾನು ತಿಳ್ಕೊಳಕ್ ಪ್ರಯತ್ನನೂ ಪಟ್ಟಿಲ್ಲ. ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ ಏನಂತ. ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರ್ಯಾರು ನನ್ನ ಹತ್ರ ಮಾತಾಡಿಲ್ಲ, ಇಲ್ಲಿಯವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ನನ್ನ ಹತ್ರ ಮಾತಾಡಿಲ್ಲ. ಅಧ್ಯಯನಕ್ಕೆ ಹೋಗಿದ್ದಾರೆ ಅಷ್ಟೇ, ಕಮಿಟಿ ಹೋಗಿರೋದು, ಶಾಸಕರಲ್ಲ. ಆ ಸಮಿತಿಯಲ್ಲಿರ್ತಕ್ಕಂಥವರು ಸದಸ್ಯರು ಶಾಸಕರು, ಅವರು ಅಧ್ಯಯನ ಪ್ರವಾಸ, ಶಾಸಕರಲ್ಲ ಅಧ್ಯಯನ. ಮೊದಲೇ ಆಡಳಿತ ಪಕ್ಷದಲ್ಲಿ ನಡೆಯೋದೆಲ್ಲವನ್ನು ಗುರ್ಗುಟ್ಕೊಂಡು ನೋಡೋ ವಿಪಕ್ಷದ ನಾಯಕರು ಇಷ್ಟೆಲ್ಲ ನಡೀತಿದ್ರು ಸುಮ್ಮನಿರ್ತಾರ? ಆಳಿಗೊಂದೇಟು ಹೊಡೆದೇ ಬಿಟ್ರು ನೋಡಿ. ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು, 100% ಸಿದ್ದರಾಮಯ್ಯನವ್ರ ಕಡೆನೆ ಕಳಿಸಿರೋದು. ಗುಂಪಾಗಿ ಹೋಗೋದಿದೆಯಲ್ಲ, ಇನ್ನು ಆರ್ಗನೈಸ್ಡ್ ವೇ, ಯಾರು ಕೂಡ ಗುಂಪಾಗಿ ಹೋಗೋದಿಲ್ಲ, ತನ್ನ ಪಾಡಿಗೆ ತಾನು ಹೋಗ್ಬೋದು. ಆದ್ರೂ ಇದು ಸರ್ಕಾರ ಮಾಡ್ತಿರ್ತಕ್ಕ. ಕಾಂಗ್ರೆಸ್ದಲ್ಲಿ ಪ್ರವಾಸದ ಕಾರ್ಯಕ್ರಮ ಎರಡನೇದು ಕುರ್ಚಿ ಬಡಿದಾಡದಿಂದ ಇವತ್ತು ಪ್ರವಾಸ ಹೋಗ್ತಾ ಇದ್ದಾರೆ. ಇವರು ಮೌಜ್ ಮಸ್ತಿ ಮಾಡಕ್ಕೆ ಬಂದಾರ. ಅವರ ಒಳ ಜಗಳವನ್ನ ಅವರು ಬಗೆಹರಿಸ್ಕೋದ್ ಬಿಟ್ಟು ರಾಜ್ಯದ ಸಮಸ್ಯೆಗಳನ್ನ ನಿವಾರಣೆ ಮಾಡೋದ್ ಬಿಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಪ್ಲಾನ್ ಬಹುತೇಕ ಫ್ಲಾಪ್ ಆದಂತಿದೆ. ಕೆಲವರು ಹೋದ್ರೆ ತಪ್ಪೇನು ಅಂತಿದ್ರಾದ್ರೂ ಅಡಕತ್ರಿಯಲ್ಲಿ ಸಿಲುಕಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.